ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಹೇಳಿಸ್ಬಿಡಿ ಬ್ರೋ, ಫೈನಲಿ ಟೈಟಲ್ ತಮ್ಮನೆಲ್ಲ ನೋಡಿರ್ತಾರೆ. ಹೌದು, ರಿವೀಲಿಂಗ್ ಇಂತೆಲ್ಲ ಸ್ಟೋರಿ ಎಲ್ಲ ಫುಲ್ ಬಿಲ್ಡಪ್ ಕೊಟ್ಟೆ. ಗಾಡಿ ಬಂದಿದೆ, ನನ್ನ ಮುಂದೆನೇ ಇದೆ. ಬಟ್ ಇದೊಂಥರ ಚೆನ್ನಾಗಿತ್ತು, ಒಂಥರ ಈ ಗೇಮ್ ಆಡೋದು, ಗೆಸ್ಸಿಂಗ್ ಗೇಮು. ಬಟ್ ಇವಾಗ ತೊಗೊಂಡಿರೋದು ಪರ್ಸ್ನಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ಇವಾಗ ಲಾಸ್ಟ್ 1 ವೀಕಿಂದ ಓಡಿಸಿದ್ದೀನಿ. ಆಲ್ಮೋಸ್ಟ್ ಒಂದು 400-500 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ವ್ಲಾಗ್ಸ್ ಹಾಕಿಲ್ಲ ಅಷ್ಟೇ, ವ್ಲಾಗ್ಸ್ ಮಾಡಿದ್ದೀನಿ ಬಟ್ ಹಾಕಿಲ್ಲ ಅಷ್ಟೇ. ಸುಮ್ಮನೆ ಜಾಸ್ತಿ ಟೈಮ್ ಎಲ್ಲ ಮಾಡೋಕ್ಕೋಗಲ್ಲ. ಯಾವ ಗಾಡಿ ಅಂತ ಫಸ್ಟ್ ಸಿನಿಮ್ಯಾಟಿಕಲ್ಲಿ ನೋಡಿ. ಹೌದು, ಹೊಸ ಅಪ್ರಿಲಿಯಾ RS 457. ಇವಾಗ ಸ್ವಲ್ಪ ಜನ ಕಂದಿರ್ತೀವಿ ಏನಕ್ಕೆ ಸೂಪರ್ ಬೈಕ್ ಅಂತ ಇಲ್ಲ, ಇಷ್ಟು ಕೊಟ್ಬಿಟ್ಟು ಆಮೇಲೆ ತಗೊಳ್ಳಿಲ್ಲ ಅಂತ. ಸೂಪರ್ ಬೈಕ್ಸ್ ತಗೊಳ್ಳೋಕ್ಕೆ ಟ್ರೈ ಮಾಡಿದೆ ಅಂತೂ ಹೌದು, ಬಟ್ ಸ್ವಲ್ಪ ಲೋನೆಲ್ಲ ಆಗ್ದಲೆ ಸುಮ್ಮನೆ ಏನಕ್ಕೆ ಎಕ್ಸ್ಟ್ರಾ ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳೋದು ಅಂತ ಕೊನೆಗೆ ಡಿಸೈಡ್ ಆಗಿ ಇರೋ ಬಜೆಟಲ್ಲಿ ಬೆಸ್ಟು ಬೈಕ್ನ ಎತ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಸಿಂಗಲ್ ಸಿಲಿಂಡ್ರೆಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು. 390 RC 390, ಆಮೇಲೆ R15 200cc ಸೆಗ್ಮೆಂಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಇವಾಗ ಪ್ರಾಪರ್ ಟ್ವಿನ್ ಸಿಲಿಂಡ್ರಿಗೆ ಎಳೆಯೋಣ ಅಂತ. ಟ್ವಿನ್ ಸಿಲಿಂಡ್ರಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ ನಿಮಗೆ. R3 ಇದೆ, RS 457 ಇದೆ, ಅದಾದಮೇಲೆ ಈವನ್ ಡ್ಯೂಕ್ 790 ಟ್ವಿನ್ ಸಿಲಿಂಡ್ರನ್ನೇ. ಅದೆಲ್ಲದು ಕಂಪೇರ್ ಮಾಡಿದ್ರೆ ನನಗೆ ಸೋಫಾರ್ ಇದು ಬೆಸ್ಟ್ ಅನ್ನಿಸ್ತು. ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಈ ವೈಟ್ ಕಲರೇ ಬೇಕಿತ್ತು. ನಮಗೂ ಗಾಡೀಲಿ ಒಂದು ಸುಮಾರು ಆಪ್ಷನ್ಸ್ ಇದ್ವು, ಈವನ್ ಕಮ್ಮಿ ಪ್ರೈಸಿಗೂ ಇದು ಇದಕ್ಕಿಂತ. ಬಟ್ ನನಗೆ ವೈಟ್ ಕಲರ್ ಬೇಕು ಅಂತಲೇ ಸ್ಪೆಸಿಫಿಕ್ಕಾಗಿ ಚೂಸ್ ಮಾಡಿದ ಗಾಡಿ ಇದು. ಇನ್ನೊಂದು ಯಾವ ಥರ ಯೋಚನೆ ಮಾಡ್ಬೋದು ಅಂದರೆ, ಇವಾಗ ನಾನು ಡೈರೆಕ್ಟಾಗಿ ಸೂಪರ್ ಬೈಕ್ ತೊಗೊಂಡ್ರು ಮತ್ತೆ ನನಗೆ ಈ ಗಾಡಿಗಳು ಯಾವುದೂ ಅಷ್ಟು ಮಜಾ ಕೊಡೋಲ್ಲ ಓಡಿಸಿದ್ರೆ. ಇನ್ನು ತುಂಬಾ ಟೈಮ್ ಇದೆ. ಅಟ್ಲೀಸ್ಟ್ ಫಾರ್ ಎ ಪೀರಿಯಡ್ ಆಫ್ ಟೈಮು ಈ ಗಾಡಿನ ಫೀಲ್ ತೊಗೊಳ್ಳೋಣ, ಈ ಗಾಡಿ ಯೂಸ್ ಟು ಆಗೋಣ. ಆಮೇಲೆ ಟ್ವಿನ್ ಸಿಲಿಂಡರ್ ಸೆಗ್ಮೆಂಟ್ಸ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ನೆಕ್ಸ್ಟು ಸೂಪರ್ ಬೈಕಿಗೆ ಅಪ್ಗ್ರೇಡ್ ಮಾಡೋಣ. ಓಕೆ, ಇದನ್ನು ತೊಗೊಂಡಿದ್ದು ಇವತ್ತಲ್ಲ, ಇದನ್ನು ತೊಗೊಂಡು 1 ವಾರ ಆಗಿದೆ ಆಲ್ರೆಡಿ. ಅದೇ ಹೇಳಿದ್ನಲ್ಲ 400-400 ಕಿಲೋಮೀಟರ್ಸು. ಇದನ್ನು ತೊಗೊಂಡಿದ್ದು ದಿನಕ್ಕೆ ಹೋಗಿ ಫಸ್ಟು ಅವತ್ತು ನಮ್ಮ MS ವ್ಲಾಗ್ಸು, ಮೋಹನ್ ಬ್ರೋ, ಅದಾದಮೇಲೆ ಹಿತೇಶು ಮತ್ತು ಗೋಲ್ಡಿ ಬರಬೇಕಿತ್ತು, ಬಟ್ ಅವತ್ತು ಮಿಸ್ ಆದರು. ಸೊ ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಆಯಿತು. ಅದರಿಂದ ನೆಕ್ಸ್ಟು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಶೂಟೆಲ್ಲ ಆಗಿದೆ. ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಒಂದು ಕ್ಲಿಪ್ಪು, ನಾನು ಹೆಂಗೆ ಗಾಡಿ ತೊಗೊಳ್ತೀನಿ ಅಂತ. ಓಕೆ ಬಾಯ್ಸ್, ಯಾರ್ಡ್ ಕ್ಯಾಶು ಯಾವುದೋ ಇದ್ರಲ್ಲಿ ತಪ್ಪೇಟಿಲ್ಲಿ ತಂದವರು ಸೋಲ್ ಸ್ಟೋರ್ ಬ್ರೋ. ನೋಡಿ ಕ್ಯಾಶ್ ನೋಡ್ಕೊಂಡು ಇಲ್ಲೇನೆ ಎಲ್ಲ ಹಾರ್ಡ್ ಆ್ಯಂಡ್ ಮನಿ. ಇದು ಲಕ್ಷಗಟ್ಟಲೆ ಕ್ಯಾಶ್ಗಳೇ ಸಾಕು ಬಂದ್ಬಿಟ್ಟು. ಈಗ ರೆಂಟಿಗೆ ಗಾಡಿ ತೋರಿಸಿ, ಅದು ಗಾಡಿ ತೋರಿಸಿ. ಗಾಡಿ ಎಲ್ಲ ಇದೆ, ಗಾಡಿ ತೊಗೊತಾ ಇದ್ದಾರೆ. ನನ್ನ ಆಮೇಲೆ ತೋರಿಸುವಂತೆ, ಫಸ್ಟ್ ಕ್ಯಾಶ್ ತೋರಿಸಿ. ಇಲ್ಲ ರೆಂಟು ಎಷ್ಟು ಅಂತಿದ್ರು? ಇದರ ರೆಂಟಲ್ಲಿ 2 ಲಕ್ಷ ಎಷ್ಟು ಅಗ್ರಿಮೆಂಟ್ ಸೈನ್ ಮಾಡ್ತಾರೆ? ಇಲ್ಲ ಬ್ರೋ, ರೆಂಟ್ಗಿಂತ ಇಲ್ಲ ಕಣ್ರಯ್ಯ. ಇಲ್ಲಿ ನೋಡ್ರಿ, ಇಲ್ಲಿ ಹಾರ್ಡ್ ಆ್ಯಂಡ್ ಮನಿ ಇದು. ಇವರು ಸೀದಾ ಅದು ಓನರ್ ಕೈಗೆ ಹೋಗುತ್ತೆ ನೋಡ್ರಿ. ಪಾಪ ಓನರ್ ಅವರು ಕಾನ್ಫಿಡೆನ್ಷಿಯಲಿಟಿ ನನ್ನ ಫೇಸಲ್ಲಿ ತೋರಿಸ್ಬೇಡಿ ಅಂದಿದ್ದಾರೆ. ಅವ್ರು ಕಂಫರ್ಟಬಲ್ ಇಲ್ಲ, ಕ್ಯಾಮ್ರಾ ಕಾನ್ಷಿಯಸ್ ಇದ್ದಾರೆ, ಅದಕ್ಕೋಸ್ಕರ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಪೇಮೆಂಟು ಗೂಗಲ್ ಪೇ ಮಾಡ್ಕೋಬೇಕು, ಓಕೆನಾ? ಅಲ್ಲಿ ಪೇಟಿಗಳು ಕೊಟ್ಟಿದ್ದಾಗಿದೆ. ಗಂಟಲ್ ಅನ್ಕೊಂಡಿರ. ಆಮೇಲೆ ಫೈನಲಿ ತೊಗೊಂಡಾಯ್ತು. ಒಂದು ಲಾಸ್ಟ್ ಪ್ರೊಸೀಜರ್ಸ್ ಎಲ್ಲ ನಡೀತಿದೆ. ಆಮೇಲೆ ಮೋಹನ್ ಬ್ರೋ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ತಗೊಳಕ್ಕಿಂತ ಮುಂಚೆ ದೊಡ್ಡ ಗಾಡಿ ತಗೊಳಕ್ಕಾಗಲಿ ಅನ್ನೋ ಒಂಥರ ಬೇಜಾರಿತ್ತು. ಬಟ್ ಈ ಗಾಡಿ ಓಡಿಸಿದ ಮೇಲೆ ಒಂದು ಸ್ವಲ್ಪ ಫೀಲಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಖುಷಿ ಆಗ್ಬಿಟ್ಟಿದೆ ಇವ್ರಿಗೆ. ಸಿಕ್ಕಾಪಟ್ಟೆ ಓದಾಡ್ತಾ ಇದ್ರು ತಗೊಳ್ಬೇಕು ಅಂತ. ಕೊನೆಗೆ RS V4 ನಾನೇ ಫೈನಲೈಸ್ ಮಾಡಿಸ್ಬಿಟ್ಟೆ. ಲಾಸ್ಟ್ ಫೈನಲ್ಲೂ ನನಗೆ ಏನು ಗೊತ್ತು ಕಾಮಿಡಿ ಅಂದರೆ, ಇದರಲ್ಲಿ ನಾನು ಮಾತಾಡಿದ 5 ನಿಮಿಷ, ಇವ್ರು ಕಾನ್ಫರೆನ್ಸ್ ಯಾಕಂಡು 5 ನಿಮಿಷಕ್ಕೆ ಡೀಲ್ ಮುಗಿಸಿದ್ರು. ಅದೇ ನಾನು ಸ್ವಲ್ಪ ಇದು ಗಾಡಿ ತೊಗೊಂಡು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ತುಂಬ ಗಾಡಿಗಳು ತೊಗೊಂಡಿದ್ದೀನಿ ನಾನು, ಕೊಟ್ಬಿಟ್ಟಿದ್ದೀನಿ. ಅದರಿಂದ ಯಾವುದೂ ಇನ್ವಾಲ್ವ್ ಆಗಲ್ಲ ನಾನು. ಅಂಕಿ ಕ್ಲೋಸ್ ಮಾಡೋಣ ಬನ್ನಿ ಬ್ರೋ ಅಂದ ತಕ್ಷಣ ಇಮಿಡಿಯೇಟಾಗಿ ಡೀಲ್ ಕ್ಲೋಸ್ ಮಾಡಿಬಿಟ್ಟು ಸಾಯಂಕಾಲ 4 ಗಂಟೆ ಮಾತಾಡಿದ್ದು, ದುಡ್ಡು ಕೊಟ್ಟಿದ್ದಾಯಿತು. ಆಮೇಲೆ ಲಾಸ್ಟ್ ವಿಡಿಯೋನಲ್ಲಿ ಇದು ಹೇಳಿದ್ರಲ್ಲಪ್ಪ, ಅದೇನದು ರೆಂಟಲ್ ಅಂತ ಕಮೆಂಟ್ಸ್ ಹಾಕ್ಬೇಡಿ, ತೋರಿಸಿದ್ವಿ ಇವಾಗ ತಾನೆ ಕ್ಯಾಶ್ ಗೀಶ್ ಎಲ್ಲ ತೊಗೊಂಡು. ಅವರೆಲ್ಲ ಹೇಳಿಸ್ತಾ ಇದ್ದಾರೆ ದುಡ್ಡು ಒಳಗಡೆ ಎಷ್ಟಾಗಿದೆ ಅಂತೆಲ್ಲ. ರೆಂಟಲ್ ಎಲ್ಲ ಸೀನ್ ಎಲ್ಲ ಇಲ್ಲ. ರೆಂಟಲ್ ಅಂದ್ರೆ ಏನು, ರಾಯಲ್ ಬ್ರದರ್ಸು, ಅವರು ರಾಯಲ್ ಎನ್ಫೀಲ್ಡ್ಸು ಆ ಥರ 400-600cc ಗಾಡಿಗಳನ್ನ 1 ಡೇ 2 ಡೇ ಇಲ್ಲ 1 ವೀಕು ಆದ ರೆಂಟಲ್ ಬೇರೆ. ಇದೆಲ್ಲ ರೆಂಟಲ್ ಇಲ್ಲ, ಇವರು ಟ್ರಾನ್ಸ್ಫರ್ ಮಾಡ್ಸ್ಕೊಂತಿರೋದು ಅಲ್ಲ. ಎಷ್ಟು ದಿನ ಆಗುತ್ತೆ ಟ್ರಾನ್ಸ್ಫರ್ ಆಗೋದಕ್ಕೆ? ಆಗುತ್ತೆ ಒಂದು 15 ದಿವಸ, 15 days to 1 month ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಪಾ, ಇನ್ನು ಫುಲ್ ಗಾಡಿ ಹಾಕೊಂಡು ಝೂಮೆ ಎಲ್ಲ ಕಡೆ. ನೀವು ಬರಬೇಕು ರೈಟ್ ಸೈಡ್ ಜೊತೆಗೆ, ನೋ ಪ್ರಾಬ್ಲಮ್. ನಿಮ್ದು ಸ್ಪೀಡ್ 400 ಸಾಕು. ಸ್ಪೀಡ್ 400 ಸೂಪರ್ ಆಗಿದೆ, ಅದು ಬೇರೆ ಗಾಡಿನೇ. ಆದರೆ ಇದು ಮಸ್ತಾಗಿದೆ ನೋಡೋದಕ್ಕೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. ಇದ್ರಲ್ಲಿ ತುಂಬಾ ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಇಲ್ಲಿ ಆಲ್ರೆಡಿ ವಿಂಡ್ಶೀಲ್ಡ್ ಚೇಂಜ್ ಮಾಡಿಸಿದ್ದಾರೆ, ವೈಸರ್ ಚೇಂಜ್ ಮಾಡಿಸಿದ್ದಾರೆ. ಅದಾದ್ಮೇಲೆ ಇಲ್ಲಿ RCB ಮಾಸ್ಟರ್ ಸಿಲಿಂಡರ್ ಇದೆ. RCB ಅದು ಪೆರಿಪಲ್ ರೋಡಿಗೆ ಹಾಕೊಂಡು ಹೋಗ್ತೀನಿ ಬ್ರೋ, ಅದು ಅವತ್ತು ಅನ್ವೀಲಿಂಗ್ ಮಾಡೋ ಟೈಮಲ್ಲಿ. ಸೊ ಇಲ್ಲಿ ಫುಲ್ಲು ಟ್ಯಾಂಕ್ PPF, ಒನ್ ಆಫ್ ದಿ ಪ್ರೀಮಿಯಮ್ PPF ಇವ್ರು ಯೂಸ್ ಮಾಡಿರೋದು. ಆಮೇಲೆ ಫುಲ್ಲು ಸಿರಾಮಿಕ್ ಕೋಟ್ ಆಗಿದೆ.
ಅದೇ ನೆಕ್ಸ್ಟ್ ಹಿಂಗಡೆ ಸ್ಟಿಕ್ಕರ್ಸ್ ಸ್ಟಿಕ್ಕರ್ಸ್ ಕರೆಕ್ಟ್ ಅಪ್ರಿಲ ಎಕ್ಸ್ಟ್ರಾ ಸ್ಟಿಕ್ಕರಿಂಗು ಹಾಕ್ಸಿದ್ದಾರೆ. ಇದು ಅಟೆನ್ಷನ್ ಟು ಡೀಟೇಲ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿ ಸ್ಟಿಕ್ಕರಿಂಗಲ್ಲಿ ಹೌದು ಫಿನಿಶಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಇವಾಗ ನೈಟು ನಿಮಗೆ ಅಷ್ಟು ಕಾಣಿಸ್ತಾ ಇರಲ್ಲ, ಬಟ್ ನೆಕ್ಸ್ಟ್ ನಾನು ಇವಾಗ ಆ್ಯಕ್ಚುಲಾಗಿ ಈ ವ್ಲಾಗ್ ಸ್ಟಾರ್ಟ್ ಮುಂಚೆನೇ ಅದೆಲ್ಲ ಬಂದಿರುತ್ತೆ, ಅವರೆಲ್ಲ ನೋಡಿರ್ತಾರೆ. ಓಕೆ ಫುಲ್ ಝೂಮ್ ವಿಡಿಯೋಸ್ ಬರ್ತದೆ ನೆಕ್ಸ್ಟ್ ಬಿ ರೋಲ್ಸ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೆಲ್ಲ ಬರ್ತಾ ಇರುತ್ತೆ. ಹಾಗೆ ಜಾಕೆಟು ಮತ್ತು ಹೆಲ್ಮೆಟು ತೊಗೋಬೋದು ಇವಾಗ. ನಿಮ್ಮ ಹತ್ರ ಇವಾಗ ಕ್ಯಾಶ್ ಉಳ್ಕೊಂತಲ್ಲ Z9 ಅಂತ ಪಾಪ ಸಿಕ್ಕಾಪಟ್ಟೆ ಓದಾಡ್ತಾ ಇದ್ರು, ಡಿಮೋಟಿವೇಟ್ ಆಗಿಬಿಟ್ಟಿದ್ರು. ಇವಾಗ ಇನ್ನೇನು ಕ್ಯಾಶ್ ಉಳ್ಕೊಂಡಿದೆ, ಆರಾಮಾಗಿ ಯಾವ ಜಾಕೆಟ್ ಬೇಕೆಲ್ಲ ತೊಗೊಂಡು ಹೆಲ್ಮೆಟಲ್ಲಿ ಮಜ್ಜಾ ಮಾಡ್ರಿ. ಹಂಗೆ ದಪ್ಪ ಮಾಡಿ. ಇನ್ನೊಂದು ವಿಷಯ ಏನು ಗೊತ್ತಾ, ಹೇಳಿ, ಇವ್ರು ಲದಾಖಿಗೆ ಹೋಗ್ಬೇಕಾದ್ರು ಒಂದೇ ಕೊಡ್ತಾ ಇದ್ದಾರೆ, ಅರ್ಧ ಗಂಟೆ 11 ಗಂಟೆಗೆ ಫೋನ್ ಮಾಡ್ಕೊಂಡು. ಇವಾಗ ಆಫೀಸಲ್ಲಿ ಇರ್ತಾರೆ, ಇವಾಗಲೂ ಅಷ್ಟೇ ಅರ್ಧ ಗಂಟೆ 11 ಗಂಟೆ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಗಾಡಿ ಅಂತ. ಕೊನೆಗೆ ನಾನೇ ಇದನ್ನೇ ಫೈನಲೈಸ್ ಮಾಡಿಬಿಟ್ಟಲಾಗೆ ಎಲ್ಲ ಆಯಿತು. ನಮ್ಮ MJ ಒಬ್ಬರು ಬಂದಿಲ್ಲ ಇನ್ನೂ ಅಷ್ಟೇ. ಓಕೆ ಇವರು ಜಯಣ್ಣ ಅವರು ಬರ್ತಾ ಇದ್ರು ಅಂದವೆ. ಬಂತು ಸಿಕ್ಸರ್ ಬಂತು ಲೇಟ್ ಟಾಚ್ ಆಫ್ ಮಾಡೋಣ. ಇಲ್ಲ ಪರವಾಗಿಲ್ಲ, ಸರಿ ಟಾಚ್ ಮಾಡೋಣ. ಬರ್ಲಿ ಮುಂದೆ ಬರಲಿ. ಆ್ಯಕ್ಚುಲಿ ಬ್ರೋ ಇದು ಬಲ್ಕಿ ವೈಸ್ ನೋಡೋದಾದ್ರೆ ಇದೊಂದು ಸ್ವಲ್ಪ ಜಾಸ್ತಿ ಬಲ್ಕಿದೆ ಅದಕ್ಕಿಂತ ಅನ್ಸೋದು ಅಷ್ಟೇ. ಹೌದು, ನಮ್ಮ ಗಾಡಿ ನಮಗೆ ದೊಡ್ಡದೀಗ. ಅದು ನಿಜನೇ. ಆಫಿಲೆ ಪಕ್ಕ ತೋರಿಸ್ಬಿಡಿ ಹೆಂಗಿದ್ದು ನೋಡಿ ಬ್ರೋ. ಬಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ನೋಡಿ ಬಾ, 6 ಏನು ಕಮ್ಮಿ ಇಲ್ಲ. ಅವನ್ನೆಲ್ಲ ತೋರಿಸ್ತಾ ಇದ್ದಾರೆ, ಇದನ್ನ ಗಾಡಿ ತೋರಿಸಿ ಹೆಂಗೆ ಹೇಳ್ತಾ ಇದ್ದಾರೆ. ಅಲ್ಲ ಇಬ್ರು ನಾನು ಕ್ರಿಕೆಟ್ ಮ್ಯಾಚ್ ಇದ್ದಾಗ ರೆಡಿ ಕರ್ಕೊಂಡು ಹೋಗೋರೆ. ಅವತ್ತು MS ಜೊತೆ ಹೋಗ್ತಿದ್ದೀನಿ ಅಂತ ಮುಂದೆ ಒಂದಿದ್ದಕ್ಕೆ ನಾನು ಹೋಗಿ ಬನ್ನಿ ಅಂತ ಹೇಳಿದ್ದು. ಹೌದು ಬಾಡಿ ಬಿಲ್ಡರ್ ಏನು ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಎರಡೂ ಇವಾಗ ನಿಮ್ಮ 6R ಸೈಜಿಗೆ ಆಲ್ಮೋಸ್ಟ್ ಮ್ಯಾಚ್ ಮಾಡ್ತಾರೆ ನೋಡಿ. ನೋಡಿ ಆಲ್ಮೋಸ್ಟ್ ಸಿಮಿಲರ್ ಇದೆ, ಮ್ಯಾಚ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸೈಜ್ ವೈಸ್ ಕಾಂಪ್ಯಾಕ್ಟ್ ಆಗಿದೆ ಅಲ್ಲ. 6R ಕಾಂಪ್ಯಾಕ್ಟ್ ಆಗಿದೆ. ಎರಡು ಸೂಪರ್ ಗಾಡಿಗಳು. ಇವಾಗ ನಮ್ದು ಗ್ರೂಪ್ ಒಂದು ಇನ್ನೂ ತಗಡ ಗ್ರೂಪ್ ಆಯ್ತು, ಒಳ್ಳೊಳ್ಳೆ ಗಾಡಿಗಳು ಹಾಕೊಂಡಿದ್ರೆ. ಹೌದು, ಡಿಫ್ರೆಂಟ್ ಮಿಸ್ ಮಾಡ್ತಾ ಇದ್ದ ಇವನು. ಇವಾಗ ಇದರಲ್ಲಿ ಹಿಡಿಬಹುದು, ಇರಲ್ಲ, ಆರಾಮಾಗಿ ಕೀಪ್ ಅಪ್ ಮಾಡ್ಬೋದು. ಇನ್ ಕಾರ್ನರ್ ಅಲ್ಲಿ ಸೂಪರ್ ಬೈಕ್ಗೆ ಕೀಪ್ ಅಪ್ ಮಾಡೋದಕ್ಕೆ ಸಾಕು. ಅಲ್ಲಿ ಕೇಳಿಸ್ಕೊಂಡ್ರ ಇವಾಗಲೇ ಕಾಲಿಂಗ್ ಬಿಡ್ತಾವ್ರೆ ಆ ಗಾಡಿಲೇನೆ. ಈ ಗಾಡಿಲಿಂದ ಮಲ್ಸ್ಕೊಂಡ್ಬಿಡ್ತಾರೆ ಹಿಂಗೆ ಕಾಲು. ಸರಿಯಾಗಿದೆ. MS ಜೊತೆ ಮಾತಾಡ್ತಾ ನಿಂತ್ಕೊಂಡು ಕಾಡ್ತಾನೆ ಇರ್ಬೇಕು ಬರೀ. ಒಳ್ಳೆ ಮಜಾಪ್ಪ, ಸೂಪರ್ ಅಪ್ಪ. ಕೊನೆಗೆ ಒಂದು ಅಪ್ಗ್ರೇಡ್ ಆದ್ರಲ್ಲ, ವರ್ದಿ ಅಪ್ಗ್ರೇಡ್ ಇದು. ಬ್ಯೂಟಿಫುಲ್. 15cc ಇಂದ ಏಕ್ದಮ್ 500cc, ಆಲ್ಮೋಸ್ಟ್ ಕ್ಲೋಸ್ ಟು 500cc. ಅದಾದ್ಮೇಲೆ ನೆಕ್ಸ್ಟ್ ಇವ್ರನ್ನ ಬೀಟ್ ಮಾಡ್ಬಿಟ್ಟು 10ಗೆ ನಾವು ತಗೊಂಡ್ಬಿಡ್ತಾರೆ. ಅವ್ರ ಮದ್ವೆ ಅದೆಲ್ಲ ಬಿಸಿ ಆಗ್ಬಿಟ್ರೆ ಇನ್ನ 31 ಇನ್ನ ಫ್ಯಾಮಿಲಿ ಮ್ಯಾನ್ ಬ್ರೋ. ಆಕ್ಚುಲಿ ನೀವು ನಾವೇ ಎಲ್ಲ ಫ್ಯಾಮಿಲಿ ಮ್ಯಾನ್ ಬಂದ್ರಪ್ಪ. ಇವಾಗ ನಿಮ್ದೊಂದು ಇನ್ನೊಂದು ಸ್ವಲ್ಪ ಏಜ್ ರಿಟೈರ್ಮೆಂಟ್. ಹೌದು, ರಿಟೈರ್ಮೆಂಟ್ ಸ್ವಲ್ಪ ದಿನ ಆದ್ರೆ ನೀವು ಬೈಕಿಂಗ್ ಬಿಟ್ಬಿಡಿ ಅಂತ ಅಂದ್ಬಿಡ್ತಾರೆ. ಆತರ ಅಲ್ಲ, ಅಂದ್ರೆ ಲೈಕ್ ಟೂರಿಂಗ್ ಸ್ವಲ್ಪ ಹೈಪರ್ ರೈಡಿಂಗ್. ಅಂದ್ರೆ ಇಟ್ ಡಿಪೆಂಡ್ಸ್, ಲೈಕ್ ನಮ್ದು ಫಿಸಿಕಲಿ ಎಷ್ಟು ಸಪೋರ್ಟ್ ಮಾಡುತ್ತೆ. ಫಿಸಿಕಲ್ ಎನಿ ಟೈಮ್ ಸಪೋರ್ಟ್ ಮಾಡುತ್ತೆ ಬ್ರೋ. ಯಾವುದೇ ಟೈಮ್ ಅದನ್ನ ಎಬ್ಬರ್ಸದೆ ಹೊಡೆದಿ ಅಷ್ಟೇ. ಅದೇ ಏನಂದ್ರೆ ನಾವು ರೈಡ್ ಮಾಡ್ಬೇಕಾದ್ರೆ ಎದುರಿಸ್ತಾ ಅದು ಎಡಿಟ್ ಮಾಡಿಲ್ಲ ಬ್ರೋ, ಮಾಡಬೇಕು. ನೀವಿಬ್ರು ಲಾಕ್ಸ್ ಹಾಕಲ್ಲ, ನಾನೇ ಫಸ್ಟ್ ಹಾಕೋದು. ಮಾಡಿಲ್ಲ, ಅದು ಇದು ಹಾಕಿದೆ ಹೈಪರ್ದು. ಒಟ್ಟಲ್ಲಿ ಹ್ಯಾಪಿ ಫಾರ್ ಹಿಮ್. ಒಳ್ಳೆ ಗಾಡಿ ಎತ್ಕೊಂಡಿದ್ದಾರೆ, ಬ್ಯೂಟಿಫುಲ್ ಗಾಡಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಅದೇ ಅದು ಈ ಆಕ್ಚುಲಿ ಆಗ್ಲಿ ಏನ್ ತೊಂದ್ರೆ. ನಾನು ತಗೊಂಡಿದ್ರೆ ಏನು ಯೂಸ್ ಆಗುತ್ತೆ ಅಂದ್ರೆ, ಇವಾಗ ಯಾರ್ಯಾರು ನೆಕ್ಸ್ಟ್ ತಗೋಬೇಕು ಅನ್ಕೊಂಡಿದ್ದಾರೆ, ಅದು ಎಸ್ಪೆಷಲಿ ಕನ್ನಡ ಆಡಿಯನ್ಸು, ಅವ್ರಿಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಏನೆಲ್ಲ ಬೈಕಲ್ಲಿ ಅದರ ಪ್ರಾಬ್ಲಮ್ಸ್ ಇರುತ್ತೆ, ಅದು ಒಂದು ಲಿಮಿಟೆಡ್ ಬೈಕ್ಸಾ ಅದೆಲ್ಲ ಕ್ಲೀನಾಗಿ ಕ್ಲಾರಿಟಿ ಕೊಡುತ್ತೆ. ನಾನು ಇದ್ದಂಗೆ ಬ್ಲಾಗಲ್ಲಿ ಹೇಳ್ತೀನಿ ಆನೆಸ್ಟಾಗಿ, ನಾನು ಏನು ಯಾರಿಗೂ ಕೇರ್ ಮಾಡಲ್ಲ. ಮಾಡಿ ಎಲ್ಲ ಹೆಂಗ್ ಬರ್ತಾನೆ ತೋರಿಸಿ ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್ ಅಪ್ಪ ಅಂಕಿತ್. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ. ಹ್ಯಾಪಿ ಫಾರ್ ಯು ಬಾಯ್. ಥ್ಯಾಂಕ್ ಯು. ಫೈನಲಿ ಇದು ನಿನ್ನನ್ನು ರೆಡಿ ಮಾಡುತ್ತೆ ಇವಾಗ ನೆಕ್ಸ್ಟ್ ಯಾವುದೇ ಲೀಟರ್ ಕ್ಲಾಸ್ ಹೋಗೋದಕ್ಕೆ ಒಂದು ಮಿಡ್ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ ಮಿಡ್ ವೇರಿಯಂಟ್. ಎಕ್ಸಾಕ್ಟ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಹಿತೇಶ್ ಹಿತೇಶ್ ಒಬ್ಬ ಬರ್ಬೇಕಿತ್ತು. ಹಿತೇಶ್ ಮಿಸ್ಸಿಂಗು, ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಬಂದಿಲ್ಲ, ಇಲ್ಲ ಅವನು ಬರ್ತಿದ್ದ. Meanwhile, ವಾಯ್ಸ್ ಎಂಪೈರಿ ಬಂದಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ದೆಲ್ಲ ಹಿಂಗೆ ಇದು ನೋಡ್ರಿ, ಪ್ರಾಪರ್ ಇದು ಹೋಮ್ ಡಯಟ್. ಇದು ತಿನ್ಲಿಲ್ಲ, ಮನೇಲಿ ಊಟ ಇದೆ. ಬೈತಾರೆ ನಮ್ಮಮ್ಮ ಬಾಯ್ಗೆ ಬಂದಂಗೆ. ನೋಡ್ಬಿಟ್ಟು ಏನು ಇಷ್ಟು ನೀಟಾಗಿ ಖಾಲಿ ಮಾಡೋದು. ಫುಲ್ ಕ್ಲೀನಾಗಿ ಖಾಲಿ ಹೋಗ್ಬಿಡ್ತಾರೆ. ಖಾಲಿ ಪ್ಲೇಟ್ ಫಸ್ಟ್ ಇದೆ ಇರೋದು.
ಇವಾಗ ಇದು ಒಳ್ಳೆ ಪ್ರಾಪರ್ ಸ್ಟೆಪ್ಪಿಂಗ್ ಸ್ಟೋನು. ಅಂಕಿಯವರ ಬಿಲ್ನ ಪೇ ಮಾಡ್ಬೇಕಪ್ಪ. ಓಕೆ ಓಕೆ. ಕನ್ಸರ್ವೇಟಿವ್ ಇದು ಸುಮ್ಮನೆ ಸೈಡ್ಸ್ ದೊಡ್ಡ ಪಾರ್ಟಿ ಬೇಕು ನಮಗೆ. ಓಕೆ ಓಕೆ ಆಲ್ ರೈಟ್. ಓಕೆನಾ, ಇವಾಗ ಇದು ಪ್ರಾಪರ್ ಸ್ಟೆಪ್ಪಿಂಗ್ ಸ್ಟೋನು ಅಂಕಿಯವ್ರಿಗೆ ಈ ಗಾಡಿ. ನೆಕ್ಸ್ಟ್ ಒಂದೇ ಸರಿ 10 ಇಲ್ಲ ಅಂದ್ರೆ ಎಸಿಮೆಟ್ರಿಕಲ್ ಎಷ್ಟೊಂದು ತಗೊಂಡ್ಬಿಡ್ರಿ. ಬಜೆಟ್ ನ ರೆಡಿ ಮಾಡಿ. ಯಾವ್ದು ಎಸಿಮೆಟ್ರಿಕಲ್ ಓಕೆ ಓಕೆ. ಹೆಡ್ಲೈಟ್ ಅದು ಸಕಾಲಾಗಿರುತ್ತೆ. 1890 ಮಾಡಲ್, 17 ಸೆಕೆಂಡ್ ಜನರೇಷನ್ ಸಿಗೋದೇ ಕಷ್ಟ, ಸಿಕ್ಕಾಪಟ್ಟೆ. ಅದು ಎಲ್ಲ ಗೋಸ್ಟ್ ಓನರ್ ಸಿಗ್ತಾರೆ. ಸೂಪರ್ ಅಪ್ಪ. ಇನ್ನ ಫುಲ್ ಬ್ಲಾಗ್ಸ್, ಚಿತ್ರಾನ್ನ, ಬ್ಲಾಗ್ಸ್, ಇನ್ಸ್ಟಾ ರೀಲ್ಸ್. ನೀವು ಹೇಳ್ದಂಗೆ ಗರ್ಲ್ ಫ್ರೆಂಡ್ ಇದ್ರೆ ಕರ್ಕೊಂಡು ಹೋಗಿದ್ದೀವಿ. ಆಮೇಲೆ ಅದಕ್ಕೂ ಅಲ್ಲ, ಪ್ರಾಬ್ಲಮ್ ಏನಂತಂದ್ರೆ ಒಬ್ರು ಕರ್ಕೊಂಡು ಹೋದ್ರೆ ಇನ್ನೊಬ್ರು ಲಾಗ್ ನೋಡ್ತಾರಲ್ಲ, ಹಂಗೆ ಎಷ್ಟು ಜನಕ್ಕೆ ಅಂತ ಬೇಜಾರು ಮಾಡಿಸ್ತೀಯ. ಅಲ್ಲ ಬ್ರೋ, ನೀವು ಹೇಳೋದು ನೋಡ್ರಿ ಅವರೆಲ್ಲ ಏನೋ ನಂಬಿ ಬಿಡ್ಬೇಕು, ರಿಯಲ್ ಆಗಿ ಹೇಳ್ತವ್ರೆ ಹೇಳ್ತಾರ. ಆ ಥರ ಎಲ್ಲ ಇಲ್ಲ ಬಾಯ್ಸ್. ಯಾರು ಸೋಷಿಯಲ್ ಮೀಡಿಯಾ ಈ ಥರ ಕ್ರಿಯೇಟರ್ಸು ಇನ್ವಾಲ್ವ್ ಆಗಿರ್ತಾರೆ ಅವರೆಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟೇ ಮಾಡಲ್ಲ. ಅಂದರೆ ಇದ್ದಾರೆ ಮಾಡೋರು, ಬಟ್ ನಾನು ಹಂಗೇನು ಸೀನೇ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಲಾಗ್ಸ್ ಯಾವ ಥರ ಬರುತ್ತೆ ನೋಡ್ತಾರೆ. ಫಿಲಿಯನ್ಸ್ ಇದೆಯಲ್ಲ, ಇದೆಯಲ್ಲ ಫಿಲಿಯನ್ಸ್ ಕೌಲ್ ಹಾಕ್ಸ್ಬಿಡ್ತೀನಿ. ಆಯಿತು ಅಷ್ಟೇ. ಇನ್ನ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಕಾಂಟ್ರವರ್ಸಿ ಏನೋ ಮಾಡ್ಕೊಂಡಲ್ಲ, ಹೇಟ್ ಕಮೆಂಟ್ಸ್ ಎಲ್ಲ ಶಿಫ್ಟ್ ಡಿಲೀಟ್ ಬ್ಲಾಕ್ ಮಾಡಿ ಬಿಸಾಕ್ರಿ. ಓಕೆನಾ, ಇವಾಗ ಎವಿಡೆನ್ಸೇ ಕೊಟ್ಬಿಟ್ಟಿದ್ದೀರಾ ನೀವು ಪ್ರಾಪರ್ ಆಗಿ. ಎಷ್ಟೋ ಜನ ನಿಮ್ ಕಮೆಂಟ್ಸ್ ಆಗ್ತಾ ಅಂದ್ರಲ್ಲ, ಅದೇ ರೆಂಟಲ್ ಅಂತ. ಇವಾಗ ಗಾಡಿ ತಗೊಂಡಾಯ್ತಲ್ಲ, ಪೆಟ್ರೋಲ್ ರೆಂಟ್ ತಗೋತಾ ಇದೀರ. ಪೆಟ್ರೋಲ್ ರೆಂಟ್ ಖಾಲಿ ಆಗುತ್ತಲ್ಲ ಬ್ರೋ. ಇವಾಗ ಈ ಗಾಡಿ ತಗೊಂಡಿದ್ದಕ್ಕೆ ನಿಮ್ಗೆ ಬಜೆಟ್ ಕಮ್ಮಿ ಆಯ್ತು. ಹೌದು, ಅದು ಜಾಸ್ತಿ ಬಜೆಟ್ ಆಗ್ತೈತೆ. ಇವಾಗ ರೈಡಿಂಗ್ ಪ್ರಾಪರ್ ಆಗಿ ತಗೊಳ್ಳಿಲ್ಲ. ಇನ್ನೊಂದು ಏನಂದ್ರೆ ಇವಾಗ ಯಾವುದೋ ಟೆನ್ಷನ್ ಇರಲ್ಲ, ಕಮಿಟ್ಮೆಂಟ್ಸ್ ಇರಲ್ಲ, ಏನಿರಲ್ಲ, ಫುಲ್ ಪೀಸ್ ರೈಡು. ಅದು ಮೈನು. ನಾ ಅದೇ ಪಡ್ಕೊಂತ ಇದ್ದೆ ಅವ್ರಿಗೆ, ಬೇಡಪ್ಪ ಮೈ ಮೇಲೆ ಸಾಲ ಹೇಳ್ಕೊಂಡ್ಬೇಡ ಜಾಸ್ತಿ, 3-4 ಇದನ್ನ ಇವಾಗಲ್ಲ ಕಾಲೇಜಲ್ಲೇ ಹೇಳ್ತಾ ಇದ್ರಿ. ಅವಾಗಿಂದ ಹೇಳ್ತಿದ್ದೆ. ಇವಾಗ ಯಾವ್ದು ಈ ಗಾಡಿ ಚೆನ್ನಾಗಿದೆ, ಆರಾಮಾಗಿ ಇಟ್ಕೊಂಡ್ಬಿಡ್ರಿ. ಒಳ್ಳೆ 2 ಸಿಲಿಂಡರ್ ಗಾಡಿ, ಸ್ಪೋರ್ಟ್ಸ್ ಗಾಡಿ, ಟೂರಿಂಗು ಮಾಡ್ಬೋದು, ಮಜಾ ಮಾಡಾಕ್ಬಿಟ್ಟು ದುಡ್ಡ ಕುಡಿಕೊಂಡು ಅದಾದ್ಮೇಲೆ ವಿತೌಟ್ ಕಮ್ಮಿ ಲೋನ್, ಇಷ್ಟೇ ಲೋನ್ ತಗೊಂಡು ಹೊಸ ಗಾಡಿ ತಗೊಳ್ತಾನೆ. ನಾವಲ್ಲೇ ಅದೇ ಹೇಳ್ತಾ ಇದ್ವಿ. ಇಲ್ಲ ಅವನ ಸೀರಿಯಸ್ ನೋಡ್, ಅಂದ್ರೆ ಹೇಳ್ಬಾರ್ದು. ಏನಂದ್ರೆ ಒಬ್ರು ಹಾರ್ಡ್ ವರ್ಕ್ ನ ಡಿಸ್ಕೌಂಟ್ ಮಾಡ್ಬಾರ್ದು ನಾವು. ಅನ್ನೆಸರಿ ಎಷ್ಟು ಬೇಜಾರಾಗುತ್ತೆ. ಒಂದು ಖುಷಿಲಿ ಹೋಗಿ ಏನೋ ಗಾಡಿ ಯಾವಾಗ ಸೆಲೆಬ್ರೇಷನ್ ಲೈಫ್ ತಗೊಳೋದು ನಾವು. ಏನಕ್ಕೆ ಎಲ್ಲರೂ ಹೋಗ್ಬಿಟ್ಟು ಅನ್ವಿಲ್ ಮಾಡೋದು, ಬೇರೆ ಏನಾದ್ರು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅನ್ವಿಲ್ ಮಾಡ್ತೀವಿ, ಆ ಥರ ಇಲ್ಲ. ಗಾಡಿನ ಮಾಡ್ತೀವಿ. ಗಾಡಿ ಏನಂದ್ರೆ ಅಷ್ಟು ಕ್ಲೋಸ್ ಅದು. ಅದರಲ್ಲೂ ಯೂತ್ ಹುಡುಗರು ಅಂದ್ರೆ ಇನ್ನೂ ಕ್ಲೋಸ್. ಇನ್ನು ಹೆಂಗಿದ್ದಾರೆ, ಇನ್ನು ಎಷ್ಟು ನೀವಿನ್ನು 23 ಅಲ್ಲ, ಆ ಥರ ಡಿಯೋಟಿಮೇಟ್ ಮಾಡಿ. ನಿಮ್ದು 23 ಅಲ್ಲಿ ನೀವೇನು ತಗೊಂಡಿದ್ರಿ? ನಾನು ದುಡಿಯೋದ್ರಲ್ಲಿ CBC ಎಕ್ಸ್ಟ್ರೀಮ್ ಏನೋ ತಗೊಂಡಿರ್ಬೇಕು. ನೀನು ಎಷ್ಟು ಡ್ಯೂಕ್ 200 ತಗೊಂಡು ಆಮೇಲೆ 390 ತಗೊಂಡಿದ್ದು? ನಾನು ಡ್ಯೂಕ್ 200 ತಗೊಂಡಿಲ್ಲ, CBC ಎಕ್ಸ್ಟ್ರೀಮು ಹಳೆ ಅಪ್ಗ್ರೇಡೆಡ್ ವರ್ಷನ್ ಬಂತು. ಅದಾದ್ಮೇಲೆ ಕರಿಸ್ಮಾ, ಡ್ಯೂಕ್ 390, ಮತ್ತೆ ಡ್ಯೂಕ್ 390, 290 ಹಂಗೆ ಹೋಯ್ತು ಜರ್ನಿ. ನಿಮ್ದು ಒಂದು ಡ್ಯೂಕ್ 390 ಇದ್ದಾಗ ನನಗೆ ಸ್ಟೋರೀಸ್ಗಳು ಬರ್ತಾ ಇತ್ತು ಬೇರೆ ಕಡೆ. ಅದೇ ಪಾಪ ಅದ್ರ ಡಿಸ್ಕೌಂಟ್ ಮಾಡಬಾರ್ದು. ಹಾರ್ಡ್ ವರ್ಕ್ ಮಾಡಿರ್ತಾರೆ, ಕಷ್ಟ ಬಿದ್ದು ದುಡ್ಡೆಲ್ಲ ಕುಡಿಕೆ ತಗೊಂಡೋಗ್ಬಿಟ್ಟು ರೆಂಟಲ್ ಅದು ಅಂದ್ರೆ ಎಷ್ಟು ಡಿಮೋಟಿವೇಟ್ ಆಗುತ್ತೆ ಅಂತ ಹೇಳ್ಬಾರ್ದು. ಕಮೆಂಟ್ಸ್ ಅಲ್ಲಿ ನೋಡ್ಕೊಂಡು ಮಾಡಿ ಸ್ವಲ್ಪ ಅಷ್ಟೇ. ನನಗೆ ಬೈಕಿದ್ದೀರ ಆಮೇಲೆ ಈಗ. ಎನಿಥಿಂಗ್ ಯು ವಾಂಟ್ ಆಡ್ ಆನ್? ಎಲ್ಲ ಹೇಳಿದ್ರಲ್ಲ, ಎಲ್ಲ ಕವರ್ ಮಾಡಿದ್ರು. MS ಗೈಸ್, ನೀವು ಕಮೆಂಟ್ಸ್ ಹಾಕಿ. ಇನ್ನು MS ನಮ್ಮ ಜೊತೆ ಟ್ರಿಪ್ಪು, ಐ ಮೀನ್ ಟ್ರಾವೆಲ್ ಏನಾದ್ರು ಬರಬೇಕು ಅಥವಾ ಏನಾರು ಇದ್ದರೆ ಕಮೆಂಟ್ಸ್ ಹಾಕಿ. ನನಗಂತೂ ಸಖತ್ ಆಸೆ ಇದೆ ಇವ್ರ ಜೊತೆ ರೈಡ್ ಮಾಡಬೇಕು ಅಂತ. ಸಖತ್ ಮೀಟ್ ಆಗ್ತೀವಿ, ಸಖತ್ತು ಮಾತಾಡ್ತೀವಿ, ಬಟ್ ರೈಡ್ ಮಾಡಿಲ್ಲ. ಬೇಡ ಬಿಡಿ, ಹೇಳಿ ಬ್ರೋ, ದಪ್ಪ ನಿಮ್ದು ಅಂತ ಅಂದ್ರೆ ಗಾಡಿ ಬ್ರೋ. ಅಲ್ಲ ಅಲ್ಲ, ಇಲ್ಲ ಇಲ್ಲ, ಇವ್ರದಲ್ಲಿ ಇದೆ ದಪ್ಪ. ಯಾವ ದಪ್ಪ ನೀವ್ ಹೇಳಿ ಬ್ರೋ? ಇವ್ರ ದಪ್ಪನ ಮೋಹನ್ ಅವ್ರ ದಪ್ಪನ? ಇದ ಬ್ರೋ ಗಾಡಿ ಬ್ರೋ, ಅದೇ ದಪ್ಪ ಇದೆ. ಫ್ರೆಂಡ್ ಇಂದ ದಪ್ಪ ಇದೆ ಬ್ರೋ. ಅಲ್ಲ, ನೀವು MS ಲಾಗ್ ನೋಡೋಕ್ಕಿಂತ ನಮ್ಮ ಲಾಗ್ ನೋಡಿ. MS ಅವ್ರು ಯಾವ ಥರ ಅಂತ ಕ್ಯಾಂಡಿಡೇಟ್ ಗೊತ್ತಾಗುತ್ತೆ. ಸೀರಿಯಸ್ಲಿ ಹುಡುಗರು ಸೇರ್ಕೊಂಡಾಗ ಏನ್ ಮಾತಾಡ್ತೀವಿ ಹೇಳಿ? ಅದೇ ಇವ್ರು ಅದೆಲ್ಲ ಕ್ಯಾಪ್ಚರ್ ಮಾಡ್ಬಿಡ್ತಾರೆ. ಒಂದ್ ಸೆಕೆಂಡ್ ಬ್ರೋ. ಇಲ್ಲ, ಮೋಹನ್ ಸ್ವಲ್ಪ ದಪ್ಪ ಇದೆ. ಮೋಹನ್ ದಪ್ಪ ಇದೆ, ನಿಮ್ ಮುಂದೆ ದಪ್ಪ ಇದೆ. ಹೌದು, ಮುಂದೆ ಸ್ವಲ್ಪ ದಪ್ಪ ಇದೆ. ನಂದು ಇಂಜಿನ್ ದಪ್ಪ ಅವ್ರದ್ದು. ಇಂಜಿನ್ ದಪ್ಪ. ನಮ್ದು ಏನು? ಫೈನಲಿ ಗಾಯ್ಸ್ ತಗೊಂಡಾಯ್ತು. ಇವಾಗ ಒಂಥರ ವೆಯ್ಟ್ ಮಾಡಿದ್ದಕ್ಕೂ ವರ್ತ್ ದ ವೆಯ್ಟ್ ಅನ್ನಿಸ್ತಾ ಇದೆ. ಸೊ ಮೊದಲು ಏನೇನೋ ಡಿಫ್ರೆಂಟ್ ಪ್ಲ್ಯಾನ್ಸ್ ಆಗಿತ್ತು. ಸೊ ಕೊನೆಗೆ ಇದು ಡೀಲ್ ಆಗಿದ್ದು. ಇದನ್ನು ಫುಲ್ಲೆಲ್ಲ ಚೆಕ್ ಮಾಡಿಸಿ ಒಂದು 2-3 ಡೇಸ್ ಹಿಂದೆ ಎಲ್ಲ ಅಪ್ಡೇಟ್ ಆದಮೇಲೆ ಕೊನೆಗೆ ಇವತ್ತು MS ಮಾತಾಡಿ ಒಳ್ಳೆ ಡೀಲ್ ಮಾಡಿಕೊಟ್ರು. ಅಪ್ಪ, ಗಾಡಿ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಯ್ಸ್ ಮಾತ್ರ.
ಸೈಕ್ ಆಡ್ಸಿದ್ರು ಅಯ್ಯೋ. ಓ ಬಾಯ್, ಇದ್ರ ಸ್ಟಾಕಲ್ಲೇ ತುಂಬಾ ಸಾಕಾದಾಗ ಲೌಡಾಗಿ ಕೇಳಿಸ್ತಾ ಇದೆ ಗಾಡಿ. ನಮ್ಮ ಗುಣದಿಂದ ಬರ್ತಾ ಇದ್ದಾನೆ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇರೋದು. ಏನು ಗುರು ಇದು ಪಿಕಪ್ಪು ಸ್ಪೋರ್ಟ್ ಮೋಡಲ್ಲಿ ಸೈಕ್ ಅಂದ್ಕೊಳ್ಳಿ. ನಾಯಿ ಬರ್ತಾಯಿದೆ. ಐ ಐ ಚೆನ್ನಾಗಿರುತ್ತೆ. ಹೈವೇಲಿ ನಿಮ್ಮ ಜೊತೆ ಕಷ್ಟ, ಸಿಟಿ ಒಳಗಡೆ ಚೆನ್ನಾಗಿರುತ್ತೆ. ಸಿಟಿ ಒಳಗಡೆ ಸಿಂಗಲ್ ರೋಡ್ಸು. ನೀನೇನೋ ಹಿಂದೆ ಬಂದುಬಿಟ್ಟಿದ್ಯಾ ಅಣ್ಣ? ಬನ್ನಿ MJ ಬನ್ನಿ. ಅವ್ರು ಹಾಕ್ಸಿರೋ ಈ ಮಾಸ್ಟರ್ ಸಿಲಿಂಡರ್ ಮಾತ್ರ ಕ್ರೇಜಿ ಆಗಿದೆ ಬ್ರೇಕಿಂಗು. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಎಲ್ಲ ನಮ್ಮ ಬಾಯ್ಸು, ಆಮೇಲೆ ನಮ್ಮ ಬ್ರದರ್ಸ್, ಮೋಟೋಲಾಗಿಂಗ್ ಬ್ರದರ್ಸ್. ಸುಮಾರು ಜನ ಸಜೆಷನ್ಸ್ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಕೊನೆಗೆ ಇದಕ್ಕೆ ಫಿಕ್ಸ್ ಆದ್ವಿ ಅಷ್ಟೇ. ಸೊ ಎಸ್ಪೆಷಲಿ ಮೆನ್ಷನ್ ಮಾಡಬೇಕು ಅಂದರೆ MS, ಮೋಹನ್ ಬ್ರೋ, ಗೋಲ್ಡನ್ನು, DV ಬ್ರೋ, ರಂಜನ್ ಬ್ರೋ, ಅದಾದಮೇಲೆ ನಾವು ಹಿತೇಶ್, ನಿಶಾಲ್ ಬ್ರೋ, ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಆಮೇಲೆ AG, ನಾನು ಎಲ್ಲರೂ ನೇಮ್ ಮಿಸ್ ಆಗಿದೆ, ಸಾರಿ. ಅಯ್ಯೋ ಏನು ಗುರು ಇದು ಸೈಕಾಗಿದೆ, ಕ್ರೇಜಿ. ಓಕೆ ಬಾಯ್ಸ್, ಗಾಡಿ ತಗೊಂಡ್ಮೇಲೆ ಇವತ್ತೇ ಗಾಡಿ ಓಡಿಸ್ತಾ ಇರೋದು. ನೆನ್ನೆ ಓಡ್ಸೋಕ್ಕಾಗಿಲ್ಲ, ನೆನ್ನೆ ಪೂಜೆ ಮಾಡ್ಸೋಕ್ಕೂ ಆಗಲಿ, ಯಾಕಂದರೆ ನೆನ್ನೆ ಮಂಗಳವಾರ. ಇವಾಗ ಆಫೀಸಿಂದ ಬಂದು ಡೈರೆಕ್ಟು ಇನ್ನೂ ಮುಖ ಕೂಡ ತೊಳೆದಿಲ್ಲ. ಆಲ್ರೆಡಿ ಗಾಡಿ ತೊಗೊಂಡ್ಬಿಟ್ಟೆ, ಒಂದ್ಸರಿ ಗಾಡಿ ಫಸ್ಟ್ ವಾಶ್ ಮಾಡೋಣ ಅಂತ. ಇವಾಗ ಅಲ್ಲಿ ಗಾಡಿ ವಾಶ್ ಆಗ್ತಿದೆ. ಸೊ ಈ ಗಾಡಿ ವಾಶ್ ಆದಮೇಲೆ ಇಲ್ಲಿಂದ ನಾನು ನಮ್ಮ ಬಾಯ್ಸು ತಗೊಂಡೋಗ್ತೀವಿ ಗಣಪತಿ ದೇವಸ್ಥಾನಕ್ಕೆ. ಹಂಗೆ ರಾಕಿ ಬ್ರೋನು ಬರ್ತಾಯಿದ್ದಾರೆ ವೀಡಿಯೋ ಶೂಟಿಗೆಲ್ಲ. ಸೊ ನಾನು ಕಂಪ್ಲೀಟ್ ಎಲ್ಲನೂ ರಾಕಿ ಬ್ರೋ ಕೈಲಿ ಶೂಟ್ ಮಾಡಿಸ್ತಾ ಇರೋದು. ಅನ್ವೀಲಿಂಗು, ಆಮೇಲೆ ಪೂಜೆದು ಎಲ್ಲದೂ ಅವ್ರು ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಬಟ್ ಅವರು ಇಂಟು ಬೈಕ್ಸ್ ಸ್ವಲ್ಪ ಕಮ್ಮಿ. ಸೊ ಪ್ರೊಫೆಷನಲ್ ಈಗ ನಾರ್ಮಲ್ ವೆಡ್ಡಿಂಗು, ಪ್ರೀ ವೆಡ್ಡಿಂಗ್ ಫೋಟೋ ಶೂಟು, ಆಮೇಲೆ ಸ್ವಲ್ಪ ಆ್ಯಕ್ಟರ್ಸ್ ಈ ಥರ ಶೂಟಲ್ಲಿದ್ದರು. ನಾನು ಬೈಕಿಂಗ್ ಮಾಡಿಯಿಂದ ತಿಳ್ಕೊ ಬರ್ತಾಯಿದ್ದೀನಿ. ಅವ್ರ ವರ್ಕು ಬೇರೆ ಥರ ಇದೆ. ಅದಕ್ಕೇ ನಾವೆಲ್ಲ ನೀವು ರೀಲ್ಸಲ್ಲಿ ನೋಡ್ತೀರಾ. ಸೊ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಮರಿಬೇಡಿ ಅದಕ್ಕೇ. ಸೊ ನಾನೇ R15 ಪೂಜೆ ಮಾಡಿಕೊಟ್ಟಿದ್ದು. ಈಗ ಯಾವ ತೊಗೊಂಡಿರೋದು ಅಂದರೆ RS 457. ಓಕೆ, ಸೊ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಸೊ ಅದನ್ನೇ ಹೀಗೆ ಸಾಕ್ತಾ ಇರಲಿ. ಸೊ ಇವಾಗ ಬೈಕಿಗಿದ್ದೀರಾ, ಹಾಗೆ ಮುಂದೆ ಕಾರ್ ತೊಗೊಂಬನ್ನಿ, ಆಯಿತಾ? ಸೊ ನಿಮ್ಮವ್ರನ್ನೂ ಕರ್ಕೊಂಬನ್ನಿ, ನಾವು ಪೂಜೆ ಹೀಗೆ ಮಾಡಿಕೊಡ್ತಾ ಇರ್ತೀವಿ, ಸರಿನಾ? ಕಂಗ್ರ್ಯಾಚುಲೇಷನ್ಸ್. ನೋಡಿದ್ರಲ್ಲ, ಆಲ್ಮೋಸ್ಟ್ ಒಂದು ವೀಕ್ ಕ್ಲಿಪ್ಸು. ಸೊ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಗಾಡಿ ಓಡಿಸಿದ್ಮೇಲೆ. ನಮ್ಮ ಈ ಗಾಡಿಗೆ RS 457ಗೆ ರಾಕಿ ಅಂತ ಹೆಸರಿಟ್ಟಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ, ಹೋಗಿ ಕ್ರೇಜಿಯಾಗಿ ಶೂಟ್ ಮಾಡಿದ್ವಿ, ಅದು ರಿವೀಲ್ ಆಗಿರುತ್ತೆ. ಇನ್ನು ನೀವು ನಮ್ಮ ಡಾಲ್ಫಿನ್ ಹೆಂಗೆ ಎಕ್ಸ್ಪ್ಲೋರ್ ಮಾಡಿದ್ವಿ ಅದೇ ಥರ ರಾಕಿನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದು ಕಂಪ್ಲೀಟ್ ವ್ಲಾಗ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ, ಹಂಗೆ ಇನ್ಸ್ಟಾಗ್ರಾಮ್ನಲ್ಲೂ ಇರುತ್ತೆ. ಈ ಹೊಸ ಜರ್ನಿ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಅಷ್ಟೇ ಬಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ರೈಟ್ ಸೇಫ್. ಅದು ಬರಲಿಲ್ಲ. ಅಂಟಿಲ್ ದೆನ್, ರೈಟ್ ಸೇಫ್. ಓಕೆ, ಯೋಯೋ.